ಸ್ನೇಹಿತರೆ, ವಿಶ್ವದಾದ್ಯಂತ ಫುಟ್ಬಾಲ್ ಫೀವರ್ ಕಾಣಿಸ್ಕೊಳ್ತಿದೆ. ಫಿಫಾ ವರ್ಲ್ಡ್ ಕಪ್ ಫುಟ್ಬಾಲ್ ಟೂರ್ನಮೆಂಟ್ ಸದ್ಯದಲ್ಲೇ ಪ್ರಾರಂಭ ಆಗ್ತಾ ಇದೆ. ಇದಕ್ಕಾಗಿ ಫುಟ್ಬಾಲ್ ಪ್ರೇಮಿಗಳೆಲ್ಲ ಕ್ಷಣಗಳನ್ನ ಎಣಿಸ್ತಾ ಇದ್ದಾರೆ. ಎಷ್ಟು ತಂಡಗಳು ಈ ಟೂರ್ನಮೆಂಟ್ ಅಲ್ಲಿ ಭಾಗವಹಿಸ್ತಾ ಇದೆ, ಎಲ್ಲೆಲ್ಲಿ ಈ ಟೂರ್ನಮೆಂಟ್ ನಡೀತಾ ಇದೆ, ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಿರೋ ಮಾಹಿತಿಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ನಾನು ಹಂಚ್ಕೊಳ್ತಾ ಇದ್ದೀನಿ. ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಒತ್ತೋದನ್ನ ಮಾತ್ರ ಮರಿಬೇಡಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮಾ. ನಮಸ್ಕಾರ, ನಾನು ಪದ್ಮಾ ಶಿವಮೊಗ್ಗ. ಸ್ನೇಹಿತರೆ, ವಿಶ್ವದಾದ್ಯಂತ ಜನಪ್ರಿಯವಾದಂತ ಎರಡು ಟೂರ್ನಮೆಂಟ್ ಯಾವುದು ಅಂತ ಕೇಳಿದ್ರೆ, ಒಂದು ವರ್ಲ್ಡ್ ಕಪ್ ಫುಟ್ಬಾಲ್ ಟೂರ್ನಮೆಂಟ್, ಇನ್ನೊಂದು ಒಲಿಂಪಿಕ್ಸ್. ಇಡೀ ವಿಶ್ವದಾದ್ಯಂತ ಎಲ್ಲಾ ದೇಶದಲ್ಲೂ ಕೂಡ ಈ ಫುಟ್ಬಾಲ್ ವರ್ಲ್ಡ್ ಕಪ್ ಟೂರ್ನಮೆಂಟ್ಗೆ ಪ್ರೇಮಿಗಳಿದ್ದಾರೆ. ಆ ಫುಟ್ಬಾಲ್ ಪ್ರೇಮಿಗಳನ್ನ ನಾವು ನೋಡಬಹುದು. ಅಂದ್ರೆ ಆ ದೇಶಗಳಿಂದ ಈ ಬಾರಿ ಕೆನಡಾ, ಮತ್ತೆ ಅಮೆರಿಕ ಮತ್ತು ಮೆಕ್ಸಿಕೋ, ಈ ಮೂರೂ ದೇಶಗಳು ಹೋಸ್ಟ್ ಮಾಡ್ತಾ ಇದೆ. ಜೂನ್ 11ನೇ ತಾರೀಕಿಂದ ಜುಲೈ 19ನೇ ತಾರೀಕಿನವರೆಗೆ ಈ ಟೂರ್ನಮೆಂಟ್ ನಡೆಯುತ್ತೆ. ಹಾಗೆ ಈ ಟೂರ್ನಮೆಂಟ್ ಅಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಅತಿ ಹೆಚ್ಚು ದೇಶಗಳು ತಮ್ಮ ತಂಡವನ್ನ ಕಳಿಸಿದೆ. 48 ತಂಡಗಳು ಈ ಟೂರ್ನಮೆಂಟ್ ಅಲ್ಲಿ ಭಾಗವಹಿಸ್ತಾ ಇದೆ. ಇದು ತುಂಬಾ ವಿಶೇಷ ಅಂತಾನೆ ಹೇಳ್ಬೋದು. ನಮ್ಮ ಭಾರತ ದೇಶದಿಂದ ಇದುವರೆಗೆ ಒಮ್ಮೆಯೂ ಕೂಡ ಈ ಫುಟ್ಬಾಲ್ ವರ್ಲ್ಡ್ ಕಪ್ಗೆ ಕ್ವಾಲಿಫೈ ಆಗಿಲ್ಲ ತಂಡಗಳು. ಆದ್ರೆ ಈ ಬಾರಿ ಒಂದು ಸಣ್ಣ ಕನೆಕ್ಷನ್ ಇದೆ ಈ ಫುಟ್ಬಾಲ್ ವರ್ಲ್ಡ್ ಕಪ್ ನಲ್ಲಿ. ಏನದು ಅಂತ ನೋಡೋಣ. ಭಾರತದ ಮೂಲದ 4 ಈ ವರ್ಲ್ಡ್ ಕಪ್ ನಲ್ಲಿ ಬೇರೆ ಬೇರೆ ದೇಶವನ್ನ ಪ್ರತಿನಿಧಿಸ್ತಾ ಇದ್ದಾರೆ. ಅವ್ರು ಯಾರ್ಯಾರು ಅಂತ ನೋಡೋಣ. ಸುಪ್ರೀತ್ ಸಿಂಗ್ ನ್ಯೂಜಿಲೆಂಡ್ ಪರವಾಗಿ ಆಡ್ತಿದ್ದಾರೆ. ಇವರು ಅಡಿಲೇಡ್ ನಲ್ಲಿ ಹುಟ್ಟಿದ್ದು. ಇವರ ಪೋಷಕರು ಅಂದ್ರೆ ಅಪ್ಪ ಅಮ್ಮ ಈ ಪಂಜಾಬ್ ಮೂಲದವರು ಅಂತ ಗೊತ್ತಾಗಿದೆ. ಅದಾದ್ಮೇಲೆ ನಿಶಾನ್ ವೇಲುಪಿಳ್ಳೈ, ಇವರು ತಮಿಳುನಾಡು ಮೂಲದವರು, ಮತ್ತೆ ಆಸ್ಟ್ರೇಲಿಯಾದ ಪರವಾಗಿ ಆಡ್ತಾ ಇದ್ದಾರೆ. ಮೆಲ್ಬರ್ನ್ ನಲ್ಲಿ ಇವರು ಹುಟ್ಟಿದ್ದು. ಮತ್ತೆ ತಹಸೀನ್ ಮಹಮ್ಮದ್ ಜಮ್ಶೀದ್, ಇವರು 19 ವರ್ಷದ ಯುವಕ. ಈಗಾಗಲೇ ತುಂಬಾ ಅದ್ಭುತವಾಗಿ ಆಟ ಆಡಿ ಹಲವು ಟೂರ್ನಮೆಂಟ್ಗಳಲ್ಲಿ ತಮ್ಮ ಪ್ರತಿಭೆಯನ್ನ ತೋರಿಸಿದ್ದಾರೆ. ಇವರು ದೋಹಾದಲ್ಲಿ ಹುಟ್ಟಿದ್ದು, ಕತಾರ್ನವರು. ಆದ್ರೆ ಅವರ ಪೋಷಕರೆಲ್ಲರೂ ಕೇರಳದವರು, ಕನ್ನೂರ್ನಲ್ಲಿ ಹುಟ್ಟಿದ್ರು. 2006ರಲ್ಲಿ ಇವರು ಅಲ್ಲಿಗೆ ವಲಸೆ ಹೋಗ್ತಾರೆ. ಸ್ಯಾಮ್ಯುಯಲ್ ಮೌಟೋಸಿಯಾಮಿ, ಇವರು ಗ್ರೀಸ್ ಪರವಾಗಿ ಆಟ ಆಡ್ತಿದ್ದಾರೆ. ಅಂದ್ರೆ ಇವರು ಮೂಲ ತಂದೆ ತಾಯಿಯ ಮೂಲ ತಮಿಳುನಾಡು. ಹಾಗೆ ಇವರು ಪ್ಯಾರಿಸ್ ಅಲ್ಲಿ ಹುಟ್ಟಿದ್ರು. ಆದ್ರೆ ನಂತರ ಈಗಿರೋದವರು DR ಕಾಂಗೋನಲ್ಲಿ. ಹೀಗೆ ಭಾರತ ಮೂಲದ 4 ಫುಟ್ಬಾಲ್ ವರ್ಲ್ಡ್ ಕಪ್ ನಲ್ಲಿ ಆಟ ಆಡ್ತಿದ್ದಾರೆ ಅನ್ನೋದೇ ನಮ್ಗೊಂದಿಷ್ಟು ವಿಶೇಷ ಅಂತಾನೆ ಹೇಳ್ಕೋಬೇಕು. ಯಾಕೆ ಅಂತಂದ್ರೆ ನಮ್ಮ ದೇಶದಲ್ಲಿ ಫುಟ್ಬಾಲ್ ತಂಡವನ್ನ ಯಾಕೆ ಸೃಷ್ಟಿ ಮಾಡಕ್ಕಾಗಿಲ್ಲ? ಫುಟ್ಬಾಲ್ ಮಾತ್ರ ಅಲ್ಲ, ಬೇರೆ ಎಲ್ಲಾ ಕ್ರೀಡೆಗಳಲ್ಲೂ ಕೂಡ ಯಾಕೆ ನಿರ್ಲಕ್ಷ್ಯ ಮಾಡಲಾಗಿದೆ ಅಂತಂದ್ರೆ, ಇಲ್ಲಿ ಕ್ರಿಕೆಟ್ಗೆ ಹೆಚ್ಚಿನ ಮಾನ್ಯತೆಯನ್ನ ನೀಡಿದ್ದಾರೆ, ಹೆಚ್ಚಿನ ಮನ್ನಣೆಯನ್ನ ನೀಡಿದ್ದಾರೆ. ಅದಕ್ಕೆ ಕೊಟ್ಟಿರುವಂತಹ ಸೌಲಭ್ಯ ಇರ್ಬೋದು, ಮತ್ತೆ ಜನಪ್ರಿಯತೆ ಇರ್ಬೋದು, ಪ್ರಚಾರ ಇರಬಹುದು. ಹಾಗಾಗಿ ಈ ಕ್ರಿಕೆಟ್ನ ಮುಂದೆ ಬೇರೆ ಎಲ್ಲಾ ಕ್ರೀಡೆಗಳು ಕೂಡ ಮಂಕಾಗಿದೆ ನಮ್ಮ ದೇಶದಲ್ಲಿ ಅಂತಾನೆ ಹೇಳ್ಬಹುದು. ಈಗ ಈ ಟೂರ್ನಮೆಂಟ್ ಏನ್ ಫುಟ್ಬಾಲ್ ವರ್ಲ್ಡ್ ಕಪ್ ಟೂರ್ನಮೆಂಟ್ ಹೇಗ್ ನಡೀತಾ ಇದೆ, ಇಲ್ಲಿ ಏನೇನ್ ವಿಶೇಷ ಅನ್ನೋದನ್ನ ಹೇಳ್ತೀನಿ. ನಾನು ಈಗಾಗಲೇ ಹೇಳಿದೆ, ಜೂನ್ 11ರಿಂದ ಜುಲೈ 19ರವರೆಗೆ ವರ್ಲ್ಡ್ ಕಪ್ ಫುಟ್ಬಾಲ್ ಪಂದ್ಯಾವಳಿ ನಡೆಯುತ್ತೆ ಅಂತೇಳಿ. ಮೊದಲ ದಿನದ ಉದ್ಘಾಟನಾ ಸಮಾರಂಭ ಮತ್ತು ಏನು ಮೊದಲ ಪಂದ್ಯ ನಡೀತಾ ಇರೋದು ಮೆಕ್ಸಿಕೋ ಸಿಟಿಯ ಎಸ್ಪಾಡಿಯೋ ಅಜ್ಬೇಕಾ ಅನ್ನುವಂತ ಒಂದು ಕ್ರೀಡಾಂಗಣದಲ್ಲಿ. ಇಲ್ಲಿ ಮೊದಲ ಪಂದ್ಯ ನಡೀತಾ ಇರೋದು ಮೆಕ್ಸಿಕೋ ಮತ್ತೆ ಸೌತ್ ಆಫ್ರಿಕಾ ತಂಡಗಳ ಮಧ್ಯೆ. ಅದಾದ ನಂತರ ಅವತ್ತೇ ನಡೆಯುತ್ತೆ ಇನ್ನೊಂದು ಪಂದ್ಯ, ಅದು ಸೌತ್ ಕೊರಿಯಾ ಮತ್ತು ಝೆಕಿಯಾ ಎನ್ನುವಂತ 2 ದೇಶಗಳ ಮಧ್ಯೆ ನಡೀತಾ ಇದೆ. ಇದಾದ್ಮೇಲೆ ಅಂತಿಮವಾಗಿ ಒಂದು ಫೈನಲ್ ಸಮಾರೋಪ ಸಮಾರಂಭ ಮತ್ತೆ ಫೈನಲ್ ಪಂದ್ಯ ನಡೀತಾ ಇರೋದು ಅಮೆರಿಕದ ನ್ಯೂಯಾರ್ಕ್ ಸಿಟಿಯ ಮೆಟ್ ಲೈಫ್ ಅನ್ನುವಂತ ಒಂದು ಕ್ರೀಡಾಂಗಣದಲ್ಲಿ. ಇನ್ನು ಇದನ್ನ ಹೇಗೆ ಪ್ಲಾನ್ ಮಾಡಿದ್ದಾರೆ ಅಂತಂದ್ರೆ, 4 ತಂಡಗಳಿರುವಂತ 12 ಗುಂಪುಗಳನ್ನ ಮಾಡಿದ್ದಾರೆ. ಒಂದೊಂದು ಗುಂಪಿಂದ 2 ಗೆದ್ದಂತ ತಂಡಗಳನ್ನ ಇವರು ಆಯ್ಕೆ ಮಾಡ್ತಾರೆ. ಅದು ಮುಂದೆ ಸ್ಪರ್ಧಿಸೋಕೆ, ಮುಂದಿನ ತಂಡಗಳ ಜೊತೆನಲ್ಲಿ ಸ್ಪರ್ಧಿಸೋಕೆ ಅರ್ಹತೆಯನ್ನ ಪಡ್ಕೊಳ್ಳುತ್ತೆ. ಇದಲ್ಲದೆ ಅತ್ಯುತ್ತಮವಾಗಿ ಆಡಿದಂತ 3ನೇ ಸ್ಥಾನ ಪಡೆದಂತ 8 ತಂಡಗಳು ಕೂಡ ಮುಂದಿನ ಸ್ಪರ್ಧೆಗೆ ಆಯ್ಕೆ ಆಗ್ತವೆ. ಈ ಬಾರಿಯ ವರ್ಲ್ಡ್ ಕಪ್ ಫುಟ್ಬಾಲ್ ಟೂರ್ನಮೆಂಟ್ ಅಲ್ಲಿ ಒಂದು ವಿಶೇಷತೆ ಇದೆ. ಅದೇನು ಅಂತಂದ್ರೆ, ಮೊಟ್ಟ ಮೊದಲ ಬಾರಿಗೆ ಹಲವು ದೇಶಗಳು ಈ ಟೂರ್ನಮೆಂಟ್ಗೆ ತಮ್ಮ ತಂಡಗಳನ್ನ ಕಳಿಸಿದೆ, ಅಂದ್ರೆ ಕ್ವಾಲಿಫೈ ಆಗಿದೆ. ಅದು ಎಷ್ಟು ವಿಶೇಷ ನೋಡಿ. ಆಮೇಲೆ ಅತ್ಯಂತ ಚಿಕ್ಕ ಚಿಕ್ಕ ರಾಷ್ಟ್ರಗಳು ಕೂಡ ತಮ್ಮ ತಂಡವನ್ನ ಕಳಿಸಿದೆ. ಅದರಲ್ಲಿ ಜೋರ್ಡಾನ್ ಇರ್ಬೋದು, ಅಜ್ಬೇಕಿಸ್ತಾನ್, ಕ್ಯೂರೆಸಾ, ಮತ್ತೆ ಆಫ್ರಿಕಾ ಐಲ್ಯಾಂಡ್ ಆಗಿರುವಂತ ಒಂದು ಕೇಪ್ ವರ್ಡಿ ಅನ್ನುವಂತ ಒಂದು ದೇಶ, ಇದು ಕೂಡ ಪುಟ್ಟ ದೇಶ ತನ್ನ ತಂಡವನ್ನ ಕಳಿಸಿದೆ. ಅದರಲ್ಲೂ ಕ್ಯೂರೆಸಾ ತಂಡ ಇದೆಯಲ್ಲ, ಇಲ್ಲಿ ಸ್ಪರ್ಧೆಗಿಳಿದಿರುವಂತ
ಎಲ್ಲಾ ದೇಶಗಳಿಗಿಂತ ತುಂಬಾ ಚಿಕ್ಕ ದೇಶ. ಅಂದ್ರೆ 444 ಚದರ ಮೈಲಿ ಅಷ್ಟೇ ಇರುವಂತ ಒಂದು ಪುಟ್ಟ ದೇಶ. ಮತ್ತೆ ಇದ್ರ ಜನಸಂಖ್ಯೆ ಕೂಡ ತುಂಬಾ ಕಡಿಮೆ. ಅಂದ್ರೆ ನೀವು ನಂಬಲ್ಲ, 1,56,000 ಜನ ಮಾತ್ರ ಇದ್ದಾರೆ. ಅಲ್ಲಿಂದ ಒಂದು ತಂಡ ಬರುತ್ತೆ ವರ್ಲ್ಡ್ ಕಪ್ಗೆ ಅಂತಂದ್ರೆ ಅವ್ರು ಎಂತ ಪ್ರೋತ್ಸಾಹವನ್ನ ನೀಡ್ತಾ ಇದಾರೆ, ಆಮೇಲೆ ಹೇಗೆ ಅದನ್ನ ತರಬೇತಿ ನೀಡಿದ್ದಾರೆ ಅಂತ ನಾವು ವಿಚಾರ ಮಾಡ್ಬೇಕಾಗ್ತದೆ. ಅಂದ್ರೆ ವರ್ಲ್ಡ್ ಕಪ್ ಫುಟ್ಬಾಲ್ಗೆ ಕ್ವಾಲಿಫೈ ಆಗದೆ ತುಂಬಾ ಡಿಫಿಕಲ್ಟ್. ನಮ್ಮ ಭಾರತದಿಂದ ಕೂಡ ಅಂತದೊಂದು ಪ್ರಯತ್ನ ಬಹಳ ಹಿಂದೆ ನಡೆದಿತ್ತು. ಅದು ಯಾವಾಗ ಅಂತಂದ್ರೆ 1954ರಲ್ಲಿ ಹೇಳಲಾಗ್ತಿದೆ. ಅಂದ್ರೆ ಆಗ ನಮ್ಮ ದೇಶ ಇನ್ನೂ ಬ್ರಿಟಿಷರಿಂದ ಬಿಡುಗಡೆ ಪಡ್ಕೊಂಡು ಅಭಿವೃದ್ಧಿಯತ್ತ ಮುಖ ಮಾಡಿತ್ತಷ್ಟೆ. ತುಂಬಾ ಬಡ ರಾಷ್ಟ್ರ ಆಗಿತ್ತು ಆ ಸಂದರ್ಭದಲ್ಲಿ. ಆಗ ನಮ್ಮ ದೇಶದ ಒಂದು ತಂಡವನ್ನ ಕ್ವಾಲಿಫೈ ಮಾಡ್ತಾರೆ ವರ್ಲ್ಡ್ ಕಪ್ಗೆ. ಆದ್ರೆ ಅದಕ್ಕೊಂದು ಕಾರಣನೂ ಇರುತ್ತೆ, ಏನಂತಂದ್ರೆ ಹೆಚ್ಚಿನ ತಂಡಗಳು ವರ್ಲ್ಡ್ ಕಪ್ ಅಲ್ಲಿ ಆ ಬಾರಿ ಬಂದಿರೋದಿಲ್ಲ ಅನ್ನೋ ಕಾರಣದ್ದು. ಆ ಕ್ವಾಲಿಫೈ ಆಗಿದ್ರು ಕೂಡ ನಮ್ಮ ದೇಶದ ತಂಡವನ್ನ ಕಳಿಸೋಲ್ಲ. ಯಾಕೆ ಅಂದ್ರೆ ಅದಕ್ಕೆ ಬೇಕಾಗಿದ್ದಂತ ತರಬೇತಿ ಕೊಡಕ್ ಸಾಧ್ಯ ಇರಲ್ಲ, ಹಣಕಾಸಿನ ಸಮಸ್ಯೆ ಇರುತ್ತೆ, ಮತ್ತೆ ಬೇರೆ ಎಲ್ಲಾ ಹಲವು ರೀತಿಯ ಸಮಸ್ಯೆಗಳು ಉದ್ಭವ ಆಗಿರುತ್ತಲ್ಲಿ. ಆದ್ರಿಂದ ಕೊನೆಗೂ ನಮ್ಮ ಭಾರತ ತಂಡ ವರ್ಲ್ಡ್ ಕಪ್ಗೆ ಹೋಗೋದೇ ಇಲ್ಲ. ಅಂದ್ರೆ ಕ್ವಾಲಿಫೈ ಆಗೋದು ಅಷ್ಟು ಸುಲಭದ ಮಾತಲ್ಲ. ನಮ್ಮ ಭಾರತದಲ್ಲಿ ಕೂಡ ಅದ್ಭುತವಾದಂತ ಆಟಗಾರರು ಇದ್ರು. ಸೈಲೆನ್ ಮನ್ನಾ ಅನ್ನಂತ ಕ್ರೀಡಾಪಟು, ಜನಪ್ರಿಯ ಕ್ರೀಡಾಪಟು. ಇವರು ಒಲಿಂಪಿಕ್ಸ್ ನಲ್ಲಿ 1951ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ತಮ್ಮ ತಂಡವನ್ನ ಬರಿಕಾಲಲ್ಲಿ ಆಡಿಸ್ಬೇಕಾಗಿ ಬರುತ್ತೆ. ಅವರು ಆಡಿಸಿ ಪದಕವನ್ನು ಕೂಡ ಗೆದ್ಕೊಂಡು ಬರ್ತಾರೆ. ಹಾಗೆ ನಮ್ಮ ದೇಶದಲ್ಲಿ ಜನಪ್ರಿಯವಾದಂತ ಆಟಗಾರರು, ಫುಟ್ಬಾಲ್ ಆಟಗಾರರಿದ್ರು ಸುನಿಲ್ ಚೆಟ್ರಿ. ಇವರು ಕ್ಯಾಪ್ಟನ್ ಫೆಂಟಾಸ್ಟಿಕ್ ಅಂತಾನೆ ಹೆಸರು ಮಾಡಿದಂಥವ್ರು. ಇವರು ಅಂತಾರಾಷ್ಟ್ರೀಯ ಮಟ್ಟದ ಗೋಲ್ ಸ್ಕೋರರ್ ಅಂತ ಹೆಸರನ್ನ ಮಾಡಿರ್ತಾರೆ. ಇವ್ರು ನಮ್ಮ ಭಾರತ ತಂಡವನ್ನ ವರ್ಲ್ಡ್ ಕಪ್ ಫುಟ್ಬಾಲ್ ಪಂದ್ಯಾವಳಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಬಹಳ ಪ್ರಯತ್ನ ಪಡ್ತಾರೆ. ಆದ್ರೆ ಅವರಿಗೆ ಬೇಕಾಗಿದ್ದಂತ ಪ್ರೋತ್ಸಾಹ ಸಿಗೋದೇ ಇಲ್ಲ. ಆಮೇಲೆ ಬೈಚಿಂಗ್ ಪುಟಿಯಾ ಮತ್ತೆ ಎಂ ವಿಜಯನ್ ಕೇರಳದವರು, ಇವರೆಲ್ಲರೂ ಕೂಡ ಅದ್ಭುತವಾದಂತ ಫುಟ್ಬಾಲ್ ಆಟಗಾರರಾಗಿರ್ತಾರೆ. ಆದ್ರೆ ಇದುವರೆಗೆ ಫುಟ್ಬಾಲ್ ವರ್ಲ್ಡ್ ಕಪ್ ಏನು ನಡೆಯುತ್ತೆ ಅದಕ್ಕೆ ನಮ್ಮ ತಂಡ ಹೋಗಿಲ್ಲ ಅನ್ನೋದೇ ನಿಜವಾಗ್ಲೂ ಇದು ನಾವು ನಾಚಿಕೆಯಿಂದ ತಲೆ ತೆಗೆಸ್ಬೇಕಾದಂತ ವಿಚಾರ ಅಂತ ಹೇಳ್ಬೋದು. ಯಾಕಂದ್ರೆ ಇಷ್ಟೊಂದು ಜನಸಂಖ್ಯೆ ಇರುವಂತ ಭಾರತದಿಂದ ಒಂದು ಫುಟ್ಬಾಲ್ ತಂಡವನ್ನ ರೆಡಿ ಮಾಡಕ್ ಆಗಿಲ್ಲ ಅಂತಂದ್ರೆ ಅದಕ್ಕೆ ಸರ್ಕಾರನೇ ಹೊಣೆ ಹೊತ್ಕೋಬೇಕಾಗುತ್ತೆ. ಇನ್ನು ವರ್ಲ್ಡ್ ಕಪ್ ನ ಆಕರ್ಷಣೆಯ ಕೇಂದ್ರ ಬಿಂದು ಮೆಸ್ಸಿ ಮತ್ತೆ ಕ್ರಿಸ್ಟಿಯಾನೋ ರೊನಾಲ್ಡೋ. ನಿಮ್ಗೆಲ್ರಿಗೂ ಗೊತ್ತೇ ಇದೆ, ಪ್ರಪಂಚದಾದ್ಯಂತ ಅವರಿಗೆ ಅಪಾರವಾದಂತ ಅಭಿಮಾನಿಗಳಿದ್ದಾರೆ. ನಮ್ಮ ದೇಶದಲ್ಲೂ ಕೂಡ ರೊನಾಲ್ಡೋ, ಮೆಸ್ಸಿಯ ಆಟವನ್ನ ಮೆಚ್ಚಿಕೊಂಡು ಅವರ ಫ್ಯಾನ್ ಆಗಿರೋರು, ಆರಾಧಿಸುವಂತ ಕ್ರೀಡಾಪಟುಗಳಿದ್ದಾರೆ, ಪ್ರೇಮಿಗಳಿದ್ದಾರೆ. ಹಾಗೆ ಪಶ್ಚಿಮ ಬಂಗಾಳದಲ್ಲೂ ಕೂಡ ತುಂಬಾ ಆಟಗಾರರ ಸಂಖ್ಯೆ ಜಾಸ್ತಿ, ಫುಟ್ಬಾಲ್ ಪ್ಲೇಯರ್ಸ್ ಜಾಸ್ತಿ ಇದ್ದಾರೆ. ಅವರು ಮೆಸ್ಸಿಯ ಅಪಾರ ಅಭಿಮಾನಿ. ಕೊನೆಗೆ ತಮ್ಮ ರಾಜ್ಯ ಪಶ್ಚಿಮ ಬಂಗಾಳದಲ್ಲಿ ಮೆಸ್ಸಿಯ ದೊಡ್ಡ ಪ್ರತಿಮೆಯನ್ನ ಸ್ಥಾಪಿಸ್ತಾರೆ. ಆದ್ರೆ ಇತ್ತೀಚೆಗೆ ಅಲ್ಲಿ ಬಿಜೆಪಿ ಸರ್ಕಾರ ಬಂದಾಗ ಆಡಳಿತ ಬರ್ತಿದ್ದ ಹಾಗೇನೆ ಆ ನೆಕ್ಸ್ಟ್ ಡೇನೆ ಆ ಮೆಸ್ಸಿಯ ಪ್ರತಿಮೆಯನ್ನ ಅಲ್ಲಿಂದ ತೆಗೆದು ಹಾಕತ್ತೆ, ಮುರಿದು ಹಾಕತ್ತೆ. ಇದು ಒಂದು ಸರ್ಕಾರಕ್ಕೆ ಇರುವಂತಹ ಕ್ರೀಡಾ ಪ್ರೇಮ. ಅಂದ್ರೆ ಕ್ರೀಡಾಪಟು ಯಾರೇ ಇರ್ಬೋದು, ಯಾವ ದೇಶದವರಾಗಿರ್ಬೋದು, ಯಾವ ಧರ್ಮ ಜಾತಿಯವರಾಗಿರ್ಬೋದು, ಆದ್ರೆ ಕ್ರೀಡಾ ಪ್ರೇಮಿಗಳು ಅದನ್ನ ನೋಡೋದಿಲ್ಲ. ಅವರ ಆಟವನ್ನಷ್ಟೇ ನೋಡ್ತಾರೆ. ಅವರನ್ನ ತಮ್ಮವರು ಅಂತ ಭಾವಿಸ್ತಾರೆ. ಆದ್ರೆ ಅದು ಒಂದು ಸರ್ಕಾರಕ್ಕೆ ಅರ್ಥ ಆಗಿಲ್ಲ ಅನ್ನೋದು ನಿಜವಾಗ್ಲೂ ವಿಷಾದದ ಸಂಗತಿ ಅಂತಾನೆ ಹೇಳ್ಬೋದು. ಇನ್ನು ಕ್ರಿಸ್ಟಿಯಾನೋ ರೊನಾಲ್ಡೋ ಇದಾರಲ್ಲ, ಇವ್ರಿಗೆ 41 ವರ್ಷ, ಮತ್ತೆ ಮೆಸ್ಸಿಗೆ ಈಗಾಗಲೇ 38 ವರ್ಷ. ಇನ್ನೊಂದು ವಿಶೇಷ ಏನಂದ್ರೆ ಇವರಿಬ್ರಿಗೂ ಕೂಡ ಇದು ಕೊನೆಯ ವರ್ಲ್ಡ್ ಕಪ್ ಅಂತ ಹೇಳಲಾಗ್ತಿದೆ. ಯಾಕೆ ಅಂತಂದ್ರೆ ಮೆಸ್ಸಿ ಈಗಾಗಲೇ ಪ್ರಕಟಿಸ್ಬಿಟ್ಟಿದ್ದಾರೆ, ನಾನು ಇನ್ ಮುಂದೆ ವರ್ಲ್ಡ್ ಕಪ್ ಅಲ್ಲಿ ಆಡೋದಿಲ್ಲ ಅಂತೇಳಿ. ಹಾಗೆ ರೊನಾಲ್ಡೋ ಅವ್ರಿಗೆ ಈಗ ಗಾಯ ಆಗಿರೋದ್ರಿಂದ ಬಹುಶಃ ಇದು ಕೂಡ ಅವ್ರಿಗೆ ಕೊನೆಯ ಒಂದು ಪಂದ್ಯ ಆಗ್ಬೋದು. ಈಗ ಮತ್ತೆ ಮೊದಲ ಪಂದ್ಯಗಳಲ್ಲಿ 1-2-3 ಪಂದ್ಯಗಳಲ್ಲಿ ಅವ್ರು ಆಡೋದಿಲ್ಲ ಅಂತಾನೆ ಹೇಳಲಾಗ್ತಾ ಇದೆ. ಆಮೇಲೆ ಇವರಿಬ್ರು ಕೂಡ ಸುಮಾರು 25 ವರ್ಷಗಳಿಂದ ಸತತವಾಗಿ ಫುಟ್ಬಾಲ್ ಆಟ ಆಡ್ಕೊಂಡು ಬಂದಿದ್ದಾರೆ. ಕ್ರಿಸ್ಟಿಯಾನೋ ರೊನಾಲ್ಡೋದು ಇನ್ನೊಂದು ದಾಖಲೆ ಏನು ಅಂತಂದ್ರೆ 5 ಒಂದು ಅಂತಾರಾಷ್ಟ್ರೀಯ ಮಟ್ಟದ ವರ್ಲ್ಡ್ ಕಪ್ ನಲ್ಲಿ, ಜನಪ್ರಿಯವಾದಂತಹ ವರ್ಲ್ಡ್ ಕಪ್ ನಲ್ಲಿ ಆಟ ಆಡಿರುವಂತ ಏಕೈಕ ಫುಟ್ಬಾಲ್ ಆಟಗಾರ ಕ್ರಿಸ್ಟಿಯಾನೋ ರೊನಾಲ್ಡೋ. ಬೇರೆ ಯಾರು ಕೂಡ ಈ 5 ಟೂರ್ನಮೆಂಟ್ಗಳಲ್ಲಿ ಆಡಿಲ್ಲ. ಮೆಸ್ಸಿ ಅರ್ಜೆಂಟೀನಾನ ಪ್ರತಿನಿಧಿಸಿದ್ರೆ ರೊನಾಲ್ಡೋ ಪೋರ್ಚುಗಲ್ನ ಪ್ರತಿನಿಧಿಸ್ತಾರೆ. ಪೋರ್ಚುಗಲ್ ಇದುವರೆಗೆ ಫುಟ್ಬಾಲ್ ವರ್ಲ್ಡ್ ಕಪ್ ಅಲ್ಲಿ ಗೆದ್ದಿಲ್ಲ. ಆದ್ರೆ ಇವರಿಬ್ರು ಕೂಡ ಎರಡೂ ದೇಶದ ತಂಡಗಳು ಏನು ಇದೆ ಆಟ ಆಡ್ತಿದ್ದಾರೆ. ಇವರು ಕ್ವಾರ್ಟರ್ ಫೈನಲ್ ಅಲ್ಲಿ ಎದುರು ಬದ್ರ ಆಗ್ಬೋದು ಅನ್ನೋಂತ ಒಂದು ನಿರೀಕ್ಷೆ ಇದೆ. ಅದು ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಇರಾನ್, ಇಸ್ರೇಲ್, ಅಮೆರಿಕ ನಡುವೆ ಕೂಡ ಯುದ್ಧ ನಡೀತಾ ಇದೆ ಈಗ. ಹಾಗಿದ್ರೂ ಕೂಡ ಇರಾನ್ ತನ್ನ ತಂಡವನ್ನ ಈಗ ಕಳಿಸ್ತಾ ಇದೆ ಫುಟ್ಬಾಲ್ ಪಂದ್ಯಾವಳಿಗೆ. ಅಂದ್ರೆ ಅವರು ಅಲ್ಲಿಂದ ಕಳಿಸುವಾಗ ಹೇಗೆ ಅವರನ್ನ ಸೆಂಡ್ ಆಫ್ ಕೊಟ್ರು ಅಂತ ಆಟಗಾರರಿಗೆ ಒಂದು ದೊಡ್ಡ ಕ್ರೀಡಾಂಗಣದಲ್ಲಿ ಸ್ಟೇಜ್ ಮೇಲೆ ಅವ್ರಿಗೆ ಪ್ರೋತ್ಸಾಹಿಸಿ ಸನ್ಮಾನ ಮಾಡಿ ಅವ್ರನ್ನ ಕಳಿಸುವಾಗ ಒಂದು ಜೋರಾದ ಘೋಷಣೆಗಳನ್ನ ಕೂಗ್ತಾರೆ. ಅಂದ್ರೆ ಡೆತ್ ಟು ಅಮೆರಿಕಾ ಅಂತ ಹೇಳಿ. ಅಂದ್ರೆ
ಕ್ರೀಡೆ ಆದರೂ ಕೂಡ ಅಲ್ಲೂ ಕೂಡ ಒಂದು ದೇಶದ ಮೇಲಿನ ದ್ವೇಷ ಹೇಗೆ ಕಾಣಿಸ್ಕೊಳ್ಳುತ್ತೆ ಅಂತೇಳಿ. ಈಗ ನಮ್ಮಲ್ಲಿ ಕೂಡ ಅದಾಗಿದೆ. ಕ್ರಿಕೆಟ್ ಮ್ಯಾಚ್ಗಳನ್ನ ನಡೆಯುವಾಗ ಪಾಕಿಸ್ತಾನದ ಮೇಲೆ ಭಾರತ ಆಡುತ್ತೆ ಅಂತಂದ್ರೆ ಅಲ್ಲಿ ಆ ರಾಜಕೀಯನೂ ನುಸುಳುತ್ತೆ. ಆಮೇಲೆ ಆ ದೃಷ್ಟಿಯಿಂದನೇ ಒಂದು ತಂಡವನ್ನ ಸೋಲಿಸ್ಬೇಕು ಅಂತೇಳಿ ಜನ ಆಸೆ ಪಡ್ತಾರೆ. ಈ ಸಂದರ್ಭದಲ್ಲಿ ಅಮೆರಿಕಾದಲ್ಲಿ ತುಂಬಾ ಆತಂಕ ಇದೆ. ಅಂದ್ರೆ ಬಹಳ ಡೇಂಜರಸ್ ಸಮಯದಲ್ಲಿ ಒಂದು ಟೂರ್ನಮೆಂಟ್ ಅನ್ನು ಅಮೆರಿಕ ನಡೆಸ್ತಾ ಇದೆ ಅನ್ನೋದು ಈಗೆಲ್ಲರೂ ಹೇಳ್ತಿರೋಂತ ಮಾತು. ಹಾಗಾಗಿನೇ ತುಂಬಾ ಟೈಟ್ ಸೆಕ್ಯೂರಿಟಿ ಇಟ್ಟಿದ್ದಾರೆ. ಮತ್ತೆ ಎಲ್ಲರಿಗೂ ಫೇಸ್ ರೆಕಗ್ನಿಷನ್ ಮತ್ತೆ ತಂಬ್ ಇಂಪ್ರೆಷನ್ ಇದನ್ನೆಲ್ಲವನ್ನ ಚೆಕ್ ಮಾಡಿ ಸ್ಟೇಡಿಯಂ ಒಳಗಡೆ ಬಿಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಆಮೇಲೆ ಒಳಗಡೆ ನೀರಿನ ಬಾಟಲ್ಗಳನ್ನ ತಗೊಂಡು ಹೋಗಿಲ್ಲ. ಹಾಗೆ ತುಂಬಾ ನಿಯಮಗಳನ್ನ ಈಗ ಜಾರಿಗೆ ತಂದಿದ್ದಾರೆ. ಮತ್ತೆ ಅಷ್ಟೇ ಅಲ್ಲ, ಡ್ರೋನ್ ಅನ್ನ ಪಂದ್ಯ ನಡೆಯುವಂತ ಸ್ಟೇಡಿಯಂ ಮೇಲ್ಗಡೆ ಎಲ್ಲೂ ಹಾರಿಸೋ ಹಾಗಿಲ್ಲ, ಅದು ಕೂಡ ಕಟ್ಟುನಿಟ್ಟಾಗಿ ಹೇಳಿದ್ದಾರೆ. ಮತ್ತೆ ಜೆಟ್ ಫ್ಲೈಟ್ಗಳನ್ನ, ಏನು ಆರ್ಮಿ ಫ್ಲೈಟ್ಗಳನ್ನ ಕೂಡ ಸ್ಟೇಡಿಯಂ ಮೇಲೆ ಹಾರಿಸ್ತಿದ್ದಾರೆ. ಅಂದ್ರೆ ಎಚ್ಚರಿಕೆನ ವಹಿಸೋದಕ್ಕೆ, ಯಾವ ರೀತಿಯ ಸಮಸ್ಯೆನೂ ಪಂದ್ಯಕ್ಕೆ ಆಗ್ಬಾರ್ದು, ಅಲ್ಲಿ ನೋಡಕ್ ಬಂದಿರುವಂತ ಕ್ರೀಡಾ ಪ್ರೇಮಿಗಳಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ. ಮೆಕ್ಸಿಕೋದಲ್ಲಿ ಕೂಡ ಪರಿಸ್ಥಿತಿ ಅಷ್ಟು ಒಳ್ಳೆ ರೀತಿನಲ್ಲಿ ಇಲ್ಲ. ಯಾಕೆಂದ್ರೆ ಇಲ್ಲಿದ್ದಂತ ಒಬ್ಬ ಅಂತಾರಾಷ್ಟ್ರೀಯ ಖ್ಯಾತಿಯ ಡ್ರಗ್ ಲೋಕದ ಡಾನ್ ಎಲ್ ಮ್ಯಾಂಚೋ ಅನ್ನೋಂಥವನ್ನ ಹತ್ಯೆ ಮಾಡಲಾಗಿದೆ. ಹಾಗಾಗಿ ಅವನ ಫಾಲೋವರ್ಸ್ ಇದ್ರಲ್ಲ, ಅವನ ಗ್ಯಾಂಗ್ನವರು ಈಗ ಏನನ್ ಬೇಕಾದ್ರೂ ಮಾಡ್ಬೋದು, ಪಂದ್ಯ ನಡೆಯುವಾಗ ಯಾವ ರೀತಿ ಬೇಕಾದ್ರೂ ತೊಂದರೆ ಕೊಡ್ತಾರೆ, ಸೇಡನ್ನ ತೀರ್ಸ್ಕೊಳಕ್ ಕಾಯ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಮೆಕ್ಸಿಕೋದಲ್ಲಿ ಕೂಡ ತುಂಬಾ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಗಳನ್ನ ಜಾರಿಗೆ ತಂದಿದ್ದಾರೆ. ಪಂದ್ಯಗಳನ್ನ ಕಟ್ಟುನಿಟ್ಟಾದಂತ ಸುರಕ್ಷತೆ ಪೊಲೀಸರ ಬೆಂಗಾವಲಿನಲ್ಲಿ ಇಲ್ಲಿ ನಡೆಸಲಾಗ್ತಿದೆ. ಪೊಲೀಸರನ್ನಂತೂ ಲಕ್ಷಾಂತರ ಸಂಖ್ಯೆಯಲ್ಲಿ ಮತ್ತೆ ಆರ್ಮಿನ ಬಳಸ್ಕೊಳ್ತಿದ್ದಾರೆ. ಈ ರೀತಿ ಇಂಥ ಒಂದು ವಾತಾವರಣದಲ್ಲಿ ಪಂದ್ಯಗಳನ್ನ ಏರ್ಪಡಿಸಲಾಗಿದೆ. ಎಲ್ಲಾ ದೇಶದಲ್ಲಿ ಕೂಡ ಏನು ಒಂಥರ ಸಂಭ್ರಮ ಮನೆ ಮಾಡಿದೆ ಅಂದ್ರೆ, ಒಂದು ತಿಂಗಳಿಗೂ ಹೆಚ್ಚು ಕಾಲ ನಡೆಯುತ್ತಿರುವಂತ ಈ ಟೂರ್ನಮೆಂಟ್ ಒಂದು ಹಬ್ಬದ ವಾತಾವರಣ. ಹಾಗಾಗಿ ಎಲ್ಲರೂ ಸೆಲೆಬ್ರೇಷನ್ ಮೂಡಲ್ಲಿ ಇರ್ತಾರೆ, ಆಟವನ್ನ ನೋಡ್ತಾರೆ, ಎಂಜಾಯ್ ಮಾಡ್ತಾರೆ. ಸ್ನೇಹಿತರೆ, ನೀವು ನೋಡಿ, ನಾನು ಕಾಯ್ತಾ ಇದ್ದೀನಿ ಆ ಪಂದ್ಯಗಳನ್ನ ನೋಡೋದಕ್ಕಾಗಿ. ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬಟನ್ ಒತ್ತೋದನ್ನ ಮಾತ್ರ ಮರಿಬೇಡಿ. ನಾನು ಈ ಟೂರ್ನಮೆಂಟ್ ಬಗ್ಗೆ ಮಾಹಿತಿಯನ್ನ ನಿಮ್ಗೆ ಆಗಾಗ ಕೊಡ್ತಾ ಇರ್ತೀನಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.